Hi, hello everyone. Welcome to my YouTube channel. I am your Sim sir. Then specially I am going to express that my thanks to that who are my subscribers and my dear students and my dear friends who are supporting to me. Okay, in this YouTube class, I am going to tell about that the most important topic in the English grammar, that is called the figures of speech. Then what we call in that the Kannada ಕಲಂಕಾರಗಳು ಅಂತ ಕರಿತೀವಿ. ಆ ಅಲಂಕಾರಗಳು ನಮ್ಮ ಇಂಗ್ಲೀಷ್ನಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇನ್ ದಿಸ್ ಕ್ಲಾಸ್. ಓಕೆ, ಲೆಟ್ಸ್ ವಿ ಹ್ಯಾವ್ ಟು ಸಿ ದ್ಯಾಟ್ ಬಿಫೋರ್, ಅದಕ್ಕಿಂತ ಮುಂಚೆ ದೆನ್ ಐ ಟುಕ್ ಹಿಯರ್ ಹೌ ಮಚ್ ಐ ಲರ್ನ್, ಹೌ ಮಚ್ ಯು ಲರ್ನ್, ನಾವು ಎಷ್ಟು ಕಲಿತೀವಿ. ಬಿಕಾಸ್ ಲರ್ನ್ ಇಟ್ ಇಸ್ ರಿಲೇಟೆಡ್ ಟು ಅರ್ನ್. ನಾ ಇವತ್ತು ಹೈಸ್ಕೂಲು, ಕಾಲೇಜು, ಕಾಂಪಿಟೇಟಿವ್ ಎಕ್ಸಾಮು, ಕ್ಲಾಸಸ್ ಐ ಆಮ್ ಗೋಯಿಂಗ್ ಟು ಅಟೆಂಡ್ ದಟ್. ದ ರೀಸನ್ ಈಸ್ ಲರ್ನ್ ಅರ್ನ್. ನಾಳೆ ಒಂದು ಒಳ್ಳೆಯ ಜಾಬನ್ನು ಪಡೀಲಿಕ್ಕೆ ನಾವು ಇವತ್ತು ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಹೌ ಮಚ್ ಯು ಕ್ಯಾನ್ ಲರ್ನ್, ದ್ಯಾಟ್ ಮಚ್ ಯು ಕ್ಯಾನ್ ಅರ್ನ್. ಆ ಒಂದು ಎಷ್ಟು ನಾವು ಕಲಿತೀವಿ ಅನ್ನೋದ್ರ ಬಗ್ಗೆ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ್ಯಾಟ್. ಓಕೆ, ದ ಫಸ್ಟ್ ಹಿಯರ್ ಈಸ್ ಒನ್ ಬಾರ್ ಗ್ರಾಫ್. ಈ ಬಾರ್ ಗ್ರಾಫ್ ಏನು ಹೇಳುತ್ತೆ? ಲೆಟ್ಸ್ ವಿ ಹ್ಯಾವ್ ಟು ಸಿ ದ್ಯಾಟ್. The first bar graph and second and third. Then first bar graph is very less. ಮೊದಲನೇ ಬಾರ್ ಗ್ರಾಫ್ ಏನದ? ಅತ್ಯಂತ ಕಡಿಮೆ ಅದ. ಫ್ರಾಮ್ ಇಟ್ ಈಸ್ ರಿಲೇಟೆಡ್ ಟು ಫ್ರಾಮ್ ಥಿಯರಿ. ಐ ಆಮ್ ಲರ್ನಿಂಗ್ ದಿಸ್ ಮಚ್ ಫ್ರಾಮ್ ದ ಥಿಯರಿ. ಥಿಯರಿ ಮೀನ್ಸ್ ಅಟೆಂಡಿಂಗ್ ದ ಕ್ಲಾಸ್, ರೀಡಿಂಗ್ ದ ಬುಕ್ಸ್, ರೀಡಿಂಗ್ ದ ನೋಟ್ಸ್. ಈ ರೀಡಿಂಗ್ನಿಂದ ನಾವು ಇಷ್ಟು ಕಲಿತೀವಿ. ದೆನ್ ನೆಕ್ಸ್ಟ್ ರೀಡಿಂಗ್ ಮಾಡಿ ಪ್ರಾಕ್ಟೀಸ್ ಫ್ರಾಮ್ ಡೂಯಿಂಗ್. ಫ್ರಾಮ್ ಡೂಯಿಂಗಿಂದ ನಾವು ಹೇಳ್ತೀವಿ ಹೈಯರ್ ದೆನ್ ಮೋರ್ ದೆನ್ ಫ್ರಾಮ್ ಥಿಯರಿ ವಿ ಕ್ಯಾನ್ ಲರ್ನ್ ದಟ್ ಫ್ರಾಮ್ ಡೂಯಿಂಗ್. ನಾವು ಮಾಡೋದ್ರಿಂದ ಜಾಸ್ತಿ ಕಲಿತೀವಿ. ದೆನ್ ಲಾಸ್ಟ್ ಒನ್ ಈಸ್ ಫ್ರಾಮ್ ಮಿಸ್ಟೇಕ್ಸ್. ಜಾಸ್ತಿ ಇಟ್ಸ್ ದ ಸೋ ಮಚ್ ಇನ್ಕ್ರೀಸ್ಡ್ ಬಿಕಾಸ್ ವಿ ಕ್ಯಾನ್ ಲರ್ನ್ ಫ್ರಾಮ್ ದಟ್ ಅ ಲಾಟ್ ಆಫ್ ಥಿಂಗ್ಸ್, ಅ ಲಾಟ್ ಆಫ್ ಲರ್ನಿಂಗ್ ಪ್ರೊಸೆಸ್ ಫ್ರಾಮ್ ದಟ್ ದ ಮಿಸ್ಟೇಕ್ಸ್. That's why there is a one thought, our last mistake is the best teacher. ಒಂದ್ಸಲ ನಾನು ಮಿಸ್ಟೇಕನ್ನು ಮಾಡಿದರೆ ಐ ಕ್ಯಾನ್ ಅವಾಯ್ಡ್, ವಿ ಕ್ಯಾನ್ ಅವಾಯ್ಡ್, ಅದನ್ನು ಅವಾಯ್ಡ್ ಮಾಡ್ತಾ ಹೋಗಬೇಕು. ಆ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡ್ತಾ, ರಿಪಿಟೇಷನನ್ನು ನಾವು ಅವಾಯ್ಡ್ ಮಾಡ್ತಾ ಹೋದರೆ ದೆನ್ ವಿ ಕ್ಯಾನ್ ಲರ್ನ್ ಸೋ ಮಚ್ ಫ್ರಾಮ್ ದಟ್ ಮಿಸ್ಟೇಕ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ವಿ ಕ್ಯಾನ್ ಅವಾಯ್ಡ್ that repetition of the mistakes. I did the mistake in this exam, in this question. Then tomorrow I am going to write that one more exam. The same mistake is repeating. I won't select that job. I won't qualify that examination because again and again I am making the mistakes. Doesn't gain anything. Okay. For that reason we should avoid that lot of making the mistakes in our life. For this, saying this, I will come to that figures of speech. In Kannada we call that ಅಲಂಕಾರಗಳು ಅಂತ ಕರಿತೀವಿ. ಈ figures of speech how much important in English grammar, in English question paper, in the section of English grammar in high school, in the PUC, in a degree, in any competitive examination, there is a 1 marks question. It is figures of speech. ಈ ಒಂದು ಕ್ಲಾಸಲ್ಲಿ ನಾನು ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗೋ ಹಾಗೆ ನಾನೇನು ಮಾಡ್ತೀನಿ, ಡಿಟೇಲ್ ಆಗಿ ದೇರ್ ಈಸ್ ನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಡೌಟ್ಸ್ ರಿಲೇಟೆಡ್ ಟು ದಟ್ ಐ ಟುಕ್ ಹಿಯರ್. ದ ಫಸ್ಟ್ ಒನ್ ಇಸ್ ಸಿಮಿಲಿ, ಮೆಟಾಫರ್, ಪರ್ಸಾನಿಫಿಕೇಶನ್. ಈ ಮೂರು ಫಿಗರ್ಸ್ ಆಫ್ ಸ್ಪೀಚಲ್ಲಿ ಯಾವ ಡೌಟ್ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಐ ವಿಲ್ ಕ್ಲಿಯರ್ ದ್ಯಾಟ್. ಲೆಟ್ಸ್ ವಿ ಹ್ಯಾವ್ ಟು ಸಿ ದ್ಯಾಟ್. ಫಸ್ಟ್ ಒನ್ ನಾವು ನೋಡೋಣ, ಸಿಮಿಲಿ. ಸಿಮಿಲಿ ಇಟ್ಸ್ ಒನ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಸಿಮಿಲಿ ಹೇಗಿರುತ್ತೆ, ಹೇಗೆ ಎಕ್ಸಾಮಲ್ಲಿ ಬರುತ್ತೆ, ಹೇಗೆ ಐಡೆಂಟಿಫೈ ಮಾಡೋದು, ಈಸಿಯಾಗಿ ನಾವು ಹ್ಯಾಂಗೆ ಕಂಡುಹಿಡೋದು. ಲೆಟ್ಸ್ ವಿ ಹ್ಯಾವ್ ಟು ಸಿ ದ್ಯಾಟ್. ಸಿಮಿಲಿ ಈಸ್ ಅ ಫಿಗರ್ಸ್ ಆಫ್ ಸ್ಪೀಚ್. ಸಿಮಿಲಿ ಅನ್ನೋದು ಫಿಗರ್ಸ್ ಆಫ್ ಸ್ಪೀಚ್. ಓಕೆ, ಒನ್ ಮೋರ್ ಥಿಂಗ್ ಐ ಲೆಫ್ಟ್ ದ್ಯಾಟ್, ಫಿಗರ್ಸ್ ಆಫ್ ಸ್ಪೀಚ್. ವೈ ದಿಸ್ ಟಾಪಿಕ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಅಸ್? Any poet is using in his poetic lines this kind of the poetic devices. ಯಾಕೆ ಯೂಸ್ ಮಾಡ್ತಾರೆ? It increases the attention of that, attractiveness of that readers.
ಇಟ್ಸ್ ಕ್ರಿಯೇಟ್ ದಟ್ ಮೋರ್ ಇಮ್ಯಾಜಿನೇಷನ್. ಈ ಕವಿಗಳು ಆ ಒಂದು ಸಾಲನ್ನು, ಆ ಒಂದು ಪದ್ಯದ ಒಂದು ಇಮ್ಯಾಜಿನೇಷನನ್ನು ಹೆಚ್ಚಿಸಲಿಕ್ಕೆ ಫಿಗರ್ಸ್ ಆಫ್ ಸ್ಪೀಚನ್ನು ಯೂಸ್ ಮಾಡ್ತಾರೆ. ಓಕೆ, ಹಾಗಾದರೆ ಲೆಟ್ಸ್ ಕಮ್ ಟು ದಟ್ ಸಿಮಿಲಿ. ಸಿಮಿಲಿ ಈಸ್ ಅ ಫಿಗರ್ಸ್ ಆಫ್ ಸ್ಪೀಚ್. ಸಿಮಿಲಿ ಅನ್ನೋದು ಒಂದು ಫಿಗರ್ಸ್ ಆಫ್ ಸ್ಪೀಚು. ದೆನ್ ವಿಚ್ ಹ್ಯಾಸ್ ಸೇಮ್ ಕ್ವಾಲಿಟಿ. ಸಿಮಿಲಿ ಹ್ಯಾಸ್ ದಟ್ ದ ಸೇಮ್ ಕ್ವಾಲಿಟಿ. ಒಂದು ಸೇಮ್ ಕ್ವಾಲಿಟಿ ಇರುತ್ತೆ. ಎಲ್ಲಿರುತ್ತೆ ಸೇಮ್ ಕ್ವಾಲಿಟಿ? ಬಿಟ್ವೀನ್ ಟೂ ಡಿಫರೆಂಟ್ ಪರ್ಸನ್ಸ್ ಆರ್ ಥಿಂಗ್ಸ್. ಸೇಮ್ ಕ್ವಾಲಿಟಿ ಇಸ್ ದೇರ್. ಇಟ್ ಹ್ಯಾಸ್ ಕ್ವಾಲಿಟಿ ಇನ್ ದಟ್ ಸೇಮ್ ಪರ್ಸನ್. ನಾನು ಮತ್ತು ಅವ, ದಟ್ ಬೋತ್ ಆರ್ ದ ವಿ ಹ್ಯಾವ್ ದಟ್ ಸೇಮ್ ಕ್ವಾಲಿಟಿ. ಆ್ಯಂಡ್ ಆರ್ ಥಿಂಗ್ಸ್, ಒಂದು ವಸ್ತುವಿನಲ್ಲಿ ಅಥವಾ ಒಂದು ವ್ಯಕ್ತಿ, ಇವರು ಎರಡು ವ್ಯಕ್ತಿಗಳಲ್ಲಿ ಸೇಮ್ ಕ್ವಾಲಿಟಿ ಇದ್ದರೆ, ಡಿಫ್ರೆಂಟ್ ಪರ್ಸನ್ಸ್ ಆ್ಯಂಡ್ ಥಿಂಗ್ಸ್, ಇಟ್ ಇಸ್ ಎಕ್ಸ್ಪ್ರೆಸ್ಸಿಂಗ್ ದಟ್ ಈಸ್ ಕಾಲ್ಡ್ ದಟ್ ಸಿಮಿಲಿ. ಇದಕ್ಕೆ ನಾವು ಸಿಮಿಲಿ ಅಂತ ಕರಿತೀವಿ. ದ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ರಿಲೇಟೆಡ್ ಟು ದಿಸ್, ದಟ್ ಈಸ್ ಇಟ್ ಈಸ್ ಯೂಸ್ವಲಿ ಇಂಟ್ರಡ್ಯೂಸ್ಡ್. ಇಟ್ ಮೀನ್ಸ್ ಸಿಮಿಲಿ. ಸಿಮಿಲಿ ಯೂಸ್ವಲಿ ಇಂಟ್ರಡ್ಯೂಸ್ಡ್ ಬೈ ದ ವರ್ಡ್ಸ್. ಈ ಸಿಮಿಲಿಯನ್ನು ನಾವು ಕಂಡುಹಿಡಿಬೇಕಾದ್ರೆ ಇದು ಇಂಟ್ರಡ್ಯೂಸ್, ಪರಿಚಯ ಮಾಡ್ಕೊಳ್ಳುತ್ತೆ. ಯಾವ ರೀತಿ ಪರಿಚಯ ಮಾಡ್ಕೊಳ್ಳುತ್ತೆ? ಆ್ಯಸ್ ವರ್ಡ್ಸ್ಗಳು ಆ ಪೊಯೆಟಿಕ್ ಲೈನಲ್ಲಿ ಇರ್ತಾವ, ಆ ಸೆಂಟೆನ್ಸ್ನಲ್ಲಿ ಇರ್ತಾವ. ದೆನ್ ಆರ್ ಸೋ ಅಥವಾ ಸೋರ್ ಇರುತ್ತೆ, ಆರ್ ಲೈಕ್. ಈ 3 ವರ್ಡ್ಸು ಇದ್ದವಪ್ಪ ಅಂತಂದ್ರೆ ಆ ಒಂದು ಸೆಂಟೆನ್ಸಲ್ಲಿ, ಆ ಪೊಯೆಟಿಕ್ ಲೈನಲ್ಲಿ ನಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ? ಸಿಮಿಲಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ದಿಸ್ ಈಸ್ ದ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಅಬೌಟ್ ದ ಸಿಮಿಲಿ. ಸಿಮಿಲಿ ಬಗ್ಗೆ ನಮ್ಗೆ ಗೊತ್ತಾಯಿತು. ಹಾಗಾದರೆ ಹೌ ಕ್ಯಾನ್ ವಿ ಕ್ಯಾನ್ ಪ್ರೂವ್ ದ್ಯಾಟ್? with by my examples. Okay, then I am going to tell about that. The first example is my love is like a red rose. The first example I took, these examples are also most useful in that the previous examination of the Karnataka government recruitments in the Morarji Desai 2017. In that year asked that in the question paper of that much important this topic it is. And also our simile. My love is like a red rose. Here the first emotion is love, and second thing is a rose. This is said by Robert Burns. This sentence was said by Robert Burns. He used that in his poem. He is using that in his poetic lines. My love is like a red rose ಅಂತ ಹೇಳ್ತಾನೆ. ಯಾಕೆಂದರೆ when he was going to explain that in his love, ತನ್ನ ಪ್ರೀತಿಯನ್ನು ಹೇಳ್ಕೊಳ್ಬೇಕಾದ್ರೆ ಈ ರೀತಿ ಸೆಂಟೆನ್ಸನ್ನು ಆ ಒಂದು ಕಾವ್ಯದಲ್ಲಿ ಯೂಸ್ ಮಾಡಿದ್ದಾನೆ. The example of that simile is my love is like a red rose. This is here because it is the considered as the simile, because here is the word, one introduction word is used, that like ಅನ್ನು ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾವು ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ? ಸಿಮಿಲಿ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಒನ್ ಮೋರ್ ಎಕ್ಸಾಂಪಲ್. ಮ್ಯಾನ್ ನೀಡ್ಸ್ ಗಾಡ್ ಆಸ್ he needs ವಾಟರ್ ಆ್ಯಂಡ್ ಆಕ್ಸಿಜನ್. ಮ್ಯಾನ್ ನೀಡ್ಸ್ ಗಾಡ್, ಮನುಷ್ಯನಿಗೆ ದೇವರು ಬೇಕು. ವೆನ್ he was in the difficult situation, critical condition, he was remembering, he is remembering. That's here is the word as ಅನ್ನು ಯೂಸ್ ಮಾಡಿದರೆ, so ಅನ್ನು ಯೂಸ್ ಮಾಡಿದರೆ, like ಅನ್ನು ಯೂಸ್ ಮಾಡಿದರೆ, that line we can consider that it is in the simile. Okay, one more example. She swims like a fish. Okay, she swims like a fish. The third example. ಹಾಗೆ ಯಾವ ರೀತಿ ಈಜಾಡ್ತಾಳೆ? ಲೈಕ್ ಫಿಶ್ ಥರ, ಆ ಒಂದು ಮೀನಿನ ಥರ ಆಕೆ ಏನು ಮಾಡ್ತಾಳೆ? ಈಜಾಡ್ತಾಳೆ, ಸ್ವಿಮ್ಮಿಂಗ್ ಮಾಡ್ತಾಳೆ. ದ ಒನ್ ಮೋರ್ ಎಕ್ಸಾಂಪಲ್. ಭಾಗ್ಯ ಈಸ್ ಆಸ್ ಥಿನ್ ಆಸ್ ಟೂತ್ ಪಿಕ್. ಇನ್ ದಿಸ್ ಸೆಂಟೆನ್ಸ್ ವಿ ಯೂಸ್ ದಟ್ ಆಸ್. ದೆನ್ ಒನ್ ಮೋರ್ ಎಕ್ಸಾಂಪಲ್. ಮೈ ಸ್ಟೂಡೆಂಟ್ಸ್ ಆರ್ ವರ್ಕಿಂಗ್ ಲೈಕ್ ಬೀಸ್. Like here is the word, my students are working like bees. ನನ್ನ ವಿದ್ಯಾರ್ಥಿಗಳು ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ? ಬೀಸ್ಗಳು, ಜೇನುನೊಣಗಳು ಯಾವ ರೀತಿ ವರ್ಕ್ ಮಾಡ್ತಾವಲ್ಲ ಆ ರೀತಿ ವರ್ಕ್ ಮಾಡ್ತವೆ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಸಿಮಿಲಿ. ಇಟ್ಸ್ ಒನ್ ಆಫ್ ದ ಫಿಗರ್ಸ್ ಆಫ್ ಸ್ಪೀಚ್. ಈ ಒಂದು ಫಿಗರ್ಸ್ ಆಫ್ ಸ್ಪೀಚನ್ನು ಈ ರೀತಿ ನಾವು ಕಂಡ್ಕೊಳ್ತೀವಿ. ಯಾವ ರೀತಿ? ಇನ್ ದಟ್ ಸೆಂಟೆನ್ಸ್ ಆರ್ ಇನ್ ದಟ್ ಪೊಯೆಟಿಕ್ ಲೈನ್ ಆಸ್ is used there, and or so is used there, or like is used there.
ಈ ಒಂದು ವರ್ಡ್ಸ್ಗಳು ಅದರಲ್ಲಿದ್ದರೆ that we can consider simile. Okay, then next the one more important figures of speech is metaphor. Metaphor ಗೆ ಬರೋಣ. Metaphor means in Kannada we can call that ರೂಪಕ ಅಲಂಕಾರ ಅಂತ ಕರಿತೀವಿ. ರೂಪಕ ಅಲಂಕಾರ. ಈ ರೂಪಕ ಅಲಂಕಾರ, metaphor, what is the usage of the metaphor? In these things we can learn here. Metaphor andre ಏನು? Okay, let's we have to see that metaphor means, metaphor is also one of the figures of speech. It is it has that two different things. Here is also two different things are there, and those two different things are treated as one. ಎರಡು ಇರ್ತವೆ, it is a two different things, and we are treating those as a single. ಒಂದೇ ರೀತಿಯಲ್ಲಿ ನಾವು ಅದನ್ನು ಟ್ರೀಟ್ ಮಾಡ್ತಿರ್ತೀವಿ as one, and it is implied of simile. That is like it is giving the meaning of as same as simile without using the words like, as, so. We can write here, we can frame here, we can see in there the poetic lines that we can call that metaphor. One more important note is here we hide the quality. ಈ ಮೆಟಾಫರಲ್ಲಿ ನಾವು ಕ್ವಾಲಿಟಿಯನ್ನು ಹೈಡ್ ಮಾಡ್ತೀವಿ. ಲೆಟ್ಸ್ ಕಮ್ ಟು ದಟ್ ಎಕ್ಸಾಂಪಲ್ ಫಾರ್ ದಟ್ ಮೆಟಾಫರ್. ಹೌ ಇಸ್ ದಟ್ ಮೆಟಾಫರ್? ದ ಫಸ್ಟ್ ಒನ್ ಈಸ್ ಮೈ ಲೆಗ್ಸ್ ಆರ್ ಫಿಲ್ಲರ್ಸ್. This question was asked 6 to 8 teachers appointment in the 2017 recruitment. ಈ ಒಂದು ಹೈಯರ್ ಪ್ರೈಮರಿಯಲ್ಲಿ ಕೇಳಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಮೈ ಲೆಗ್ಸ್ ಆರ್ ಲೈಕ್ ಅ ಪಿಲ್ಲರ್ಸ್ ಅಂದರೆ ಏನಾಗುತ್ತೆ? ಸಿಮಿಲಿ ಆಗುತ್ತೆ. ಜಸ್ಟ್ ವಿ ಕ್ಯಾನ್ ಸೇ ದಟ್ ಮೈ ಲೆಗ್ಸ್ ಆರ್ ಫಿಲ್ಲರ್ಸ್. ಟು ಡಿಫ್ರೆಂಟ್ ಥಿಂಗ್ಸ್ ಆರ್ ಟ್ರೀಟೆಡ್ ಆಸ್ ಒನ್. ಮೈ ಲೆಗ್ಸ್ ಇಸ್ ಆಲ್ಸೋ ಸೇಮ್ ಆ್ಯಂಡ್ ಆಲ್ಸೋ ಪಿಲ್ಲರ್ಸ್ ಇಸ್ ಆಲ್ಸೋ ಸೇಮ್. ಎರಡು ಥಿಂಗ್ಸ್ಗಳನ್ನು ನಾವು ಟ್ರೀಟ್ ಅದಕ್ಕೆ ಮಾಡಿದ್ದೀವಿ, ಒಂದಕ್ಕೆ ಟ್ರೀಟ್ ಮಾಡಿದ್ದೀವಿ. ದ್ಯಾಟ್ ವಿ ಕ್ಯಾನ್ ಕನ್ಸಿಡರ್ ದ್ಯಾಟ್ a metaphor. Then one more example, infancy is the dawn of life. Then what we call that, ಚಿಕ್ಕದಲ್ಲಿ ಇರ್ತೀವಲ್ಲ, ಚಿಕ್ಕ ಒಂದು ಜೀವನದಲ್ಲಿ ಶೈಶಾವಸ್ಥೆ, ಬಾಲ್ಯಾವಸ್ಥೆ, ಚಿಕ್ಕ ಒಂದು ದಿನಗಳಲ್ಲಿ, ಆ ಒಂದು ದಿನಗಳನ್ನು ನಾವೇನಂತ ಕರಿತೀವಿ? ಡಾನ್ ಆಫ್ ದ ಲೈಫ್. ವಿ ಕಾಂಟ್ ಬ್ರಿಂಗ್ ದ್ಯಾಟ್ ಮೆಮೊರೀಸ್. ದೆನ್ ಒನ್ ಮೋರ್ ಥಾಟ್ ಇಸ್ ದೇರ್ ಇನ್ ಇಂಗ್ಲಿಷ್, ಮೆಮೊರೀಸ್ ಆರ್ ಪರ್ಮನೆಂಟ್, ಪೀಪಲ್ ಆರ್ ಟೆಂಪರರಿ. ದೆನ್ we grown up, ನಾವೆಲ್ಲ ಬೆಳೆದ್ಬಿಟ್ಟಿದ್ವಿ ಚಿಕ್ಕವರಿರುವಾಗ. ದೆನ್ those memories, those didn't come back. Then the people who they left in our life, their memories are always with us, like it is infancy is the dawn of life. This question was asked by 6 to 8 teachers in the year of 2015. Then this is also one good example for that metaphor. Then one more example, student life is a golden life. It is the third example for that metaphor. Then one more example, her cheeks are an apple. ಆಕೆ ಕೆನ್ನೆಗಳು ಯಾವ ರೀತಿ ಇದ್ದಾವೆ? ಆಪಲ್ ಥರ ಇದ್ದಾವೆ. Then one more example, language is the road map of culture. These are example of that metaphor. I hope it is clear about that. ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಿ ಇನ್ ದ ಎಕ್ಸಾಮ್ ಹಾಲ್ ಇನ್ ವೆರೆವರ್ ದ ಕ್ವಶನ್ ಆಸ್ಕ್ಡ್ ಆನ್ ದ ಟಾಪಿಕ್ ಆಫ್ ದ ಮೆಟಾಫರ್. ಓಕೆ, ಲೆಟ್ಸ್ ಕಮ್ ಟು ದಟ್. ಅವರ್ ಥರ್ಡ್ ಒನ್ ಈಸ್, ಥರ್ಡ್ ಫಿಗರ್ಸ್ ಆಫ್ ಸ್ಪೀಚ್ ಇಸ್ personification. Yes, how can we identify this in the exam? These things we must learn here. Personification ಅಂದ್ರೆ ಏನು? What is the meaning and definition of that and examples of the personification? We have to see that personification means a non-living things treated are treated as living things. Non-living things means ಜೀವ ಇರಲಾರ್ದು. ಫಾರ್ ಎಕ್ಸಾಂಪಲ್ ಪೆನ್, it doesn't have that life. Then what we call that, non-living things are treated as living things. ಜೀವ ಇರಲಾರ್ದ ವಸ್ತುಗಳನ್ನು ನಾವು ಜೀವ ಇರೋ ಹಾಗೆ ಏನು ಮಾಡ್ತೀವಲ್ಲ, ಟ್ರೀಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ದಟ್ personification. Okay,
then we understood about that non-living things are treated as living things. This is known as personification. This much we understand that. One more first example, let's we have to see that the hungry sea was roaring. ಇದಕ್ಕೊಂದು ಎಕ್ಸಾಂಪಲ್ಲು, ದ ಹಂಗ್ರಿ ಸಿ ವಾಸ್ ರೋರಿಂಗ್. ಹಸಿದ ಸಮುದ್ರ ಗರ್ಜಿಸ್ತಾ ಇದೆ. ದೆನ್ ಆಲ್ರೆಡಿ ವಿ ಅಬ್ಸರ್ವ್ಡ್ ಇನ್ ದಟ್ ದ ಸಿ ಆ್ಯಂಡ್ ದ ರಿವರ್ ದ ವೇವ್ಸ್ ಆಫ್ ದ ಸಿ. ಸಮುದ್ರದ ಅಲೆಗಳು ಏನು ಅಪ್ಪಳಿಸ್ತಾ ಇರ್ತಾವಲ್ಲ, ಸೌಂಡ್ ಮಾಡ್ತಾ ಇರ್ತಾವಲ್ಲ, ದ್ಯಾಟ್ ಅವರ್ ಪೋಯೆಟ್ ಇನ್ ದಟ್ ಪೋಯೆಟಿಕ್ ಲೈನ್ ಈಸ್ ಲೈಕ್ ದೇ ಯೂಸ್ಡ್ ಲೈಕ್ ದಿಸ್ ಇಯರ್. ದ ಹಂಗ್ರಿ ಸಿ ವಾಸ್ ರೋರಿಂಗ್. ಹಸಿದದ ಅಂತ ಹೇಳಿಕೆರಿಂದ ಅವ್ರು ಏನು ಮಾಡ್ತಾರೆ, ಹಂಗ್ರಿ ಸಿ, ಸಿ ಈಸ್ ಅ ನಾನ್ ಲಿವಿಂಗ್ ಥಿಂಗ್, ದ್ಯಾಟ್ಸ್ ಇಟ್ ಈಸ್ ಅ ರೋರಿಂಗ್. ಹ್ಯಾಂಗೆ ಗರ್ಜಿಸ್ಲಿಕ್ಕೆ ಸಾಧ್ಯದ? ಈ ರೀತಿ ನಾನ್ ಲಿವಿಂಗ್, ಜೀವ ಇರಲಾರದ ಒಂದು ಸ್ಥಿತಿಯನ್ನು ನಮ್ಮ ಜೀವ ಇರೋ ಹಾಗೆ ಟ್ರೀಟ್ ಮಾಡೋದು ಏನಂತ ಕರಿತೀವಿ, ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ ದಟ್ GPSTR, ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್, ಇನ್ ದ ಇಯರ್ ಆಫ್ 2022. ಲಾಸ್ಟ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು. ಇದರ ಮೇಲೆ ನಮಗೇನು ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆ. ದ ಆಲ್ ಫಿಗರ್ಸ್ ಆಫ್ ಸ್ಪೀಚ್, the topic of the figures of speech in every question paper, in SLC, in PUC, any competitive examination related to this topic, there is a one question must be raised. Okay, let's come to that second example. Death lays his icy hands on kings. Death lays, ಸಾವು ಮಲಗಿದೆ. It will stand that death lays his icy hands on kings. This question is asked that Morarji Desai 2017 in the appointment of that candidates. And the third example is the Bengals are weeping. We have that Bengals, that women. Then kai bali alta idave. Then some are expressing. Then in the what we call that Janapada song alli they used that like this kai bali alta anta hekirin. ಬ್ಯಾಂಗಲ್ಸ್ ಯಾಕಂದ್ರೆ ಆಕೆ ಅಳ್ತಾ ಇರ್ತಾಳೆ. ಶಿ ಈಸ್ ಎಕ್ಸ್ಪ್ರೆಸ್ಸಿಂಗ್ ಹರ್ ಪೇನ್ ವಿತ್ ಟಿಯರ್ಸ್, ವಿತ್ ಹರ್ ಟಿಯರ್ಸ್. ಅದಕ್ಕೆ ದೆನ್ ನಾವು ಯಾವ ರೀತಿ ಹೇಳ್ತೀವಿ, ದ ಬ್ಯಾಂಗಲ್ಸ್ ಆರ್ ವೀಪಿಂಗ್. ಆ ಕೈ ಬಳೆಗಳು ಅಳ್ತಾ ಇದ್ದಾವೆ, ಅವು ಅಳ್ತಾ ಇಲ್ಲ, ಬಟ್ ದೋಸ್ ಆರ್ ದ ನಾನ್ ಲಿವಿಂಗ್ ಥಿಂಗ್, ಅವಕ್ಕೆ ಜೀವ ಇಲ್ಲ. ಬಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಜೀವ ಬರೆಸ್ತಾ ಇದ್ದೀವಿ. ಎಮೋಷನ್ಸ್, ಫೀಲಿಂಗ್ಸ್ ವಿ ಹ್ಯಾವ್ ಟು ಇನ್ಸ್ಟಾಲಿಂಗ್ ಇನ್ ದಟ್ ದ ಸೆಂಟೆನ್ಸಸ್ ಆಫ್ ದಟ್ ಪರ್ಸಾನಿಫಿಕೇಶನ್. ಅದಕ್ಕೆ ನಾವೇನಂತ ಕರಿತೀವಿ, ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ದೆನ್ ಒನ್ ಮೋರ್ ಎಕ್ಸಾಂಪಲ್, ಮೂನ್ ಲಾಫ್ಡ್ ಅಟ್ ಮೀ. ಚಂದ್ರ ನನ್ನ ನೋಡಿ ನಗ್ತು. ಮೂನ್ ಲಾಫ್ಡ್ ಅಟ್ ಮೀ, ದೆನ್ ವಿಲ್ ಶಿ ಲಾಫ್ ಅಟ್ ಮೀ. ಚಂದ್ರನೇ ನಾನು ನೋಡಿ ನಕ್ಕದ ಬಳಕ ಅಕ್ಕಿ ನಾನು ನೋಡಿ ನಗ್ಬೋದಾ? Like it is, we can frame that the example of that personification. Moon laughed at me. ಚಂದ್ರನ ನೋಡಿದ್ರೆ ಏನು ನಗುತ್ತಾ? That's always the moon is laughing. ಈ ರೀತಿ ಚಂದ್ರ ನನ್ನ ನೋಡಿ ನಗ್ತು. ಈ ಒಂದು ನಾನ್ ಲಿವಿಂಗ್ ಥಿಂಗನ್ನು ಈ ರೀತಿ ನಾವು ಜಸ್ಟ್ ಇಟ್ಸ್ ಅ ಪೊಯೆಟಿಕ್ ಇಮ್ಯಾಜಿನೇಷನ್. ವಿ ಹ್ಯಾವ್ ರೆಡ್ ದಟ್ ಲಾಟ್ ಆಫ್ ಪೋಯಮ್ಸ್. Then one poem, I read that poem. Then one poet is, that is the poetess is, ಆಕೆ ಒಬ್ಬ ಕವಿಯತ್ರಿ. ತನ್ನ ಪೋಯಮಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ ಮಾಡ್ತಾಳಪ್ಪ ಅಂದ್ರೆ, ಶಿ ಬಿಲ್ಡ್ ದಟ್ ಬ್ಯೂಟಿಫುಲ್ ಗಾರ್ಡನ್ ಅರೌಂಡ್ ಹರ್ ಬಿಲ್ಡಿಂಗ್. ಆಕೆ ಮನೆ ಸುತ್ತಮುತ್ತ ಮಸ್ತಾಗಿರ್ತಕ್ಕಂಥ ಒಂದು ಗಾರ್ಡನನ್ನು ಬಿಲ್ಡ್ ಮಾಡಿರ್ತಾಳೆ. ಆ ರೀತಿ ಉದ್ಯಾನವನವನ್ನು ಮಾಡಿರ್ತಾಳೆ. ಒಂದು ಸೈಡು ಇನ್ ದ ಈಸ್ಟರ್ನ್ ಸೈಡ್, ಆ ಈಸ್ಟರ್ನ್ ಸೈಡಲ್ಲಿ ಬಾಂಬೂಸ್ ಇರ್ತವೆ, ಬಿದಿರು ಎತ್ತರ ಒಂದು ಮಿನಿಮಮ್ ಒಂದು 100 ಮೀಟ್ರು 80 ಮೀಟ್ರು ಆ ಎತ್ತರ ಬೆಳೆದಿರ್ತವೆ. ಆ ಟೈಮಲ್ಲಿ ಆ ಬಿದಿರಿನ ಈ ರೀತಿ ಬಿದಿರುಗಳು ಇರ್ತಾವಲ್ಲ, ಆ ಬಿದಿರಿನ ಒಂದು ಮಧ್ಯದಲ್ಲಿ ಏನಾಗ್ತಿರ್ತದೆ, ಚಂದ್ರ ನೈಟ್ ಟೈಮಿಗೆ ಇಷ್ಟೊತ್ತಿಗೆ ಆಕೆ ಏನು ಮಾಡಿರ್ತಾಳೆ, ಸೈಡ್ ಔಟ್ಸೈಡ್ ಕೋರ್ಟ್ಯಾರ್ಡಲ್ಲಿ ಗಾರ್ಡನ್ನಲ್ಲಿ ಕುರ್ಚಿ ಹಾಕೊಂಡು ಕೂತಿರ್ತಾಳೆ. ದೆನ್ ಶಿ ಈಸ್ ಯೂಸಿಂಗ್ ಇನ್ ಹರ್ ಪೋಯಮ್, when I am sitting in my garden, the moon is looking at me in that whatever the bamboos, ಆ ಬಾಂಬೂಸ್ಗಳಿಂದ ಕದ್ದು ಕದ್ದು ನನ್ನನ್ನು ನೋಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ಆಕೆ. ಆ ರೀತಿ we can use that in the figures of speech, that is called that personification. Once again we have to revise that. The first one, simile, is a comparison. That's what we call that the different things are here, and these simile is used like, as, so.
Then second one, metaphor. The two different things are treated as one. And the third one, personification, is non-living things are treated as living thing. This is about that the three figures of speech ಇಷ್ಟು. ಈ ಮೂರದ್ರ ಮೇಲೆ ಯಾವ ಬೇಕಾದ ಕ್ವಶನ್ ಕೇಳಿದ್ರು ಕೂಡ we can easily identify. Then I hope you clearly understood about this. In that next class I am going to bring that remaining the figures of speech in English grammar. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವುಗಳನ್ನು ತೊಗೊಂಬರ್ತೀನಿ. ನಿಮ್ಮ ಈ ರೀತಿ this class is very interested to me, and also then some students asked me, that's why I did this video. Then if you want more videos from me, then you can click that subscribe button, and you have to like that, then you have to see that more videos from me. Okay, bye. Thank you for watching this video. Okay, see you later.